ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಏನಪ್ಪ ಅಂದರೆ ಸಿಂಪಲ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ. ನಾನು ನಿಮಗೆ ನೋಡ್ಬೋದು. ಮೊದಲಿಗೆ ಬಂದುಬಿಟ್ಟು 2 ಕಪ್ಪಷ್ಟು ಗೋಧಿ ತೊಗೊಂಡಿದ್ದೆ ನಾನು. ಇದು ಉಗ್ಗಿ ಗೋಧಿ ಅಂದರೆ ಸಿಗುತ್ತೆ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಇದನ್ನು ತೊಳೆದು 2 ಸತಿ ನೆನೆಸಿಟ್ಕೊಂಡಿದ್ದೀನಿ, 1-2 ತಾಸು. ಆಮೇಲೆ ನೋಡ್ಬೋದು 2 ಕಪ್ಪು ಗೋಧಿ, ಆಮೇಲೆ ಅರ್ಧ ಕಪ್ಪಷ್ಟು ಕಡಲೆಬೇಳೆನ ತೊಳೆದು ಇದನ್ನು ನೆನೆಸಿಟ್ಕೊಂಡಿದ್ದೀನಿ. ಈಗ ಏನಪ್ಪ ಅಂದರೆ ಇನ್ನು ತಿರ್ಗಾ ಒಂದ್ಸಲ ವಾಶ್ ಮಾಡ್ಕೊಂಡ್ಬಿಟ್ಟು ನಾವು ಕುಕ್ಕರಿಗೆ ಹಾಕ್ಕೊಳ್ಳೋಣ ಬೇಯಿಸ್ಕೊಳ್ಳೋದಕ್ಕೆ. ನೋಡ್ಬೋದು ಫ್ರೆಂಡ್ಸ್, ಈ ಥರ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ನೀರೆಲ್ಲ ಸೋಸ್ಕೊಂಡು ಬಂದುಬಿಟ್ಟಿದ್ದೀನಿ. ಈಗ ಹಾಕ್ಕೊಳ್ಳೋಣ ಕುಕ್ಕರಿಗೆ ನೀಟಾಗಿ. ಇದು ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೇದಂತಲೇ ಹೇಳ್ಬೋದು. ಗೋಧಿ ಟೇಸ್ಟ್ ಮಾತ್ರ ಸಖತ್ತಾಗಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ನಾವು ಹಾಲನ್ನು ಸೇರಿಸ್ಕೊತೀವಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ ತಿನ್ನೋದಕ್ಕೆ. ಈಗ ಒಂದು ಕುಕ್ಕರೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಅದೇ ರೀತಿ ಅದಕ್ಕೇ ಕಡಲೆಬೇಳೆನೂ ಸೇರಿಸ್ಕೊಂಬಿಡೋಣ. ಇದನ್ನು ಅಷ್ಟೇ ನೀರು ತಗೊಂಬಿಟ್ಟು ಹಾಕ್ಕೋಬೇಕು ನಾವು. ನೋಡ್ಬೋದು ಫ್ರೆಂಡ್ಸ್, ಈಗ ಕುಕ್ಕರಿಗೆ ಹಾಕ್ಕೊಂಡಿದ್ವಲ್ಲ, ನೀರು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಯಾಕಂದರೆ ಚೆನ್ನಾಗಿ ಬೇಯಬೇಕಲ್ವ. 10 ವಿಸಿಲಾದರೂ ಬರಬೇಕದು. ನೋಡ್ಬೋದು ಫ್ರೆಂಡ್ಸ್, ಅದಕ್ಕೇ 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೆ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ 10 ವಿಸಿಲು ಕೂಗಿಸ್ಕೊಳ್ಳೋಣ. ಈಗ ಗ್ಯಾಸಿನ ಮೇಲೆ ಇಟ್ಕೊತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಈಗ ಗ್ಯಾಸಿನ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ. ಈಗ ಇದು 10 ವಿಸಿಲ್ ಬರಲಿ. ನೋಡ್ಬೋದು ವಿಸಿಲ್ ಬರ್ತಾಯಿದೆ. ಈಗ ಏನಪ್ಪ ಅಂದರೆ ಇನ್ನೊಂದು ಕಡೆ ಇಟ್ಕೊಂಡ್ಬಿಡೋಣ. ಇನ್ನೊಂದು ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಏನಪ್ಪ ಅಂದರೆ ಇದರಲ್ಲಿ ಪಾಯಸ ಇದರಲ್ಲಿ ಮಾಡ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಬೇಯಬೇಕು, ಗುಂಡಿ ಥರ ಇದ್ದರೆ ಪಾಯಸ ಟೇಸ್ಟಿಯಾಗಿ ಬರುತ್ತೆ ನಮಗೆ. ಅಷ್ಟು ತೊಗೊಂಡಿದ್ನಲ್ಲ, ಇದಕ್ಕೇ ಅರ್ಧ ಕೆಜಿ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ ಕರಗಕ್ಕೆ. ನೀಟಾಗಿ ಕರಗಲಿ. ಈ ಥರ ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ನಾನು. ನೀಟಾಗಿ ಈ ಥರ ಕರಗಿಸ್ಕೋಬೇಕು ನಾವು ಬೆಲ್ಲನ. ಅವಾಗೇ ನಮಗೆ ಗೋಧಿ ಪಾಯಸ ಟೇಸ್ಟ್ ಕೊಡೋದು. ಚೆನ್ನಾಗಿ ಕರಗಲಿ ಅದು. ನೋಡಿ ಫ್ರೆಂಡ್ಸ್, ಬೆಲ್ಲ ಎಲ್ಲ ಕರಗಿದೆಲ್ಲ. ಬೇಯಿಸಿಟ್ಕೊಂಡಂಥ ಗೋಧಿ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ ಇದಕ್ಕೇ. ಇದು ಚೆನ್ನಾಗಿ ಬೇಯಬೇಕಿದೆ. 5-10 ನಿಮಿಷ ಆದರೂ ಬೇಯಿಸ್ಕೋಬೇಕಾಗುತ್ತೆ ನಾವು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡಿದ್ದೀನಿ ನಾನು. ಬೇಯಬೇಕು ಫ್ರೆಂಡ್ಸ್, ಇದು ಚೆನ್ನಾಗಿ ಬೇಯಲಿ. ಇದಕ್ಕೇ ತುಪ್ಪದಲ್ಲಿ ಕರೆದಿಟ್ಕೊಂಡಂಥ ಗೋಡಂಬಿ ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಏಲಕ್ಕಿ ಸಕ್ಕರೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಪೌಡ್ರು, ಚೆನ್ನಾಗಿ ಹೊಂದುತ್ತೆ ಅಂತೇಳಿ. ಚೆನ್ನಾಗಿ ಕುದೀಲಿ. ಇದಕ್ಕೇ ಅರ್ಧ ಗ್ಲಾಸಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಆಡಿಸಿದಂಥ ತಣ್ಣಗಾದ್ಮೇಲೆ ಸೇರಿಸ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಳ್ಳೋದ್ರಿಂದನೂ ಪಾಯಸ ಟೇಸ್ಟಿಯಾಗಿ ಬರುತ್ತೆ ನಮಗೆ. ತಿರ್ಗಾ ಕೈ ಆಡಿಸ್ಕೊಳ್ಳೋಣ. ಇದು ಕುದೀಲಿ ಚೆನ್ನಾಗಿ. ಈಗ ಮುಚ್ಚಳನ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡ್ಬೋದು ಫ್ರೆಂಡ್ಸ್, ನಮ್ಮ ಪಾಯಸ ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ.
ನೀವು ಇದೇ ಥರ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಾಯಸ, ಗೋಧಿ ಪಾಯಸ. ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಗೋಧಿ. ಅಷ್ಟು ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಅಂತ ಹೇಳ್ತಾ, ಹೇಗಿತ್ತು ಅಂತೇಳಿ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಧನ್ಯವಾದಗಳು ಹೇಳ್ತಾ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ.